ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ಇನ್ನು ಅನೇಕ ಜ್ಯೋತಿರ್ವಿಜ್ಞಾನಿಗಳು ಗ್ರಹಣದ ಕುರಿತಂತೆ ಕೆಲವೊಂದಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಆ ಡೀಟೇಲ್ಸ್ ಕೂಡ ನಾವು ಕೊಡ್ತೀವಿ ನಿಮಗೆ. ಹೋಳಿ ಹುಣ್ಣಿಮೆಯ ಚಂದ್ರಗ್ರಹಣದ ವೇಳೆ ನೀವೇನ್ ಮಾಡಿದ್ರೆ ಜೀವನದಲ್ಲಿ ಸಾಧನೆ ಮಾಡೋದಕ್ಕೆ ಸಾಧ್ಯ ಇದೆ, ಯಾವುದನ್ನ ಗ್ರಹಣದ ಕಾಲದಲ್ಲಿ ನಿಷಿದ್ಧ ಅಂತ ಕರೀತಾರೆ, ಆ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ನೀವು ನೋಡ್ತಾ ಹೋಗಬಹುದು. ವರ್ಷದ ಮೊದಲ ಚಂದ್ರಗ್ರಹಣ ಕೆಂಪು ಅಥವಾ ರಕ್ತವರ್ಣದಲ್ಲಿ ಚಂದಿರ ಕೆಲ ಕಾಲ ಗೋಚರಿಸ್ತಾನೆ. ಕೆಲವರು ಅದನ್ನ ಬೆಂಕಿ ಉಂಗುರ ಅಂತ ಕೂಡ ಕರೀತಾರೆ. ಕೇತುಗ್ರಸ್ತ ಗ್ರಹಣದ ಕಾಲದಲ್ಲಿ ಮಾಡಬೇಕಾಗಿತ್ತು ಏನು, ಯಾವುದು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಮತ್ತೆ ಹೇಳ್ತಾ ಇದ್ದೀವಿ. ಇದು ಆಸ್ತಿಕರಿಗೆ ಸಂಬಂಧಪಟ್ಟಂತಹ ವಿಚಾರ. ಆಸ್ತಿಕರಿಗೆ ಸಹಜ ಕುತೂಹಲ ಇರುತ್ತೆ. ಆಮೇಲೆ ಕರ್ನಾಟಕದಲ್ಲಂತೂ ಆಸ್ತಿಕರ ಸಂಖ್ಯೆ ಬಹಳ ದೊಡ್ಡದು. ಸೊ ಅವರೆಲ್ಲರಿಗೂ ಹೆಲ್ಪ್ ಆಗುತ್ತೆ ಈ ಎಲ್ಲ ವಿಚಾರಗಳು. ಗ್ರಹಣದ ಆಚರಣೆ ಅಂದರೆ ಸೂತಕ ಇದ್ದಂತೆ ಅನ್ನೋದು ಧರ್ಮಶಾಸ್ತ್ರ ಗ್ರಹಣದ ಕುರಿತಂತೆ ಹೇಳಿರುವಂತಹ ಮಾತು. ಹೀಗಾಗಿ ಈ ಸಂದರ್ಭದಲ್ಲಿ ಗ್ರಹಣ ಕಾಲದಲ್ಲಿ ಧ್ಯಾನ ಮಾಡಬೇಕಾಗತ್ತೆ. ಧ್ಯಾನಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಬೇಕು ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಬಾಹ್ಯ ಜಗತ್ತಿನ ಚಟುವಟಿಕೆಗಳನ್ನು ನಿಲ್ಲಿಸಿ ಅಂತರಂಗದ ಕಡೆಗೆ ಗಮನ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಧ್ಯಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂದುವರೆದು ಗ್ರಹಣಕ್ಕೂ ಮೊದಲು ಸ್ನಾನ ಮಾಡಬೇಕು. ಇನ್ಫ್ಯಾಕ್ಟ್ ಈ ಸ್ನಾನಕ್ಕೆ ಒಂದು ಹೆಸರಿದೆ, ಸಚೇಲ ಸ್ನಾನ ಅಂತ ಹೇಳಿ. ಉಟ್ಟ ಬಟ್ಟೆಯಲ್ಲೇ ಸ್ನಾನ ಮಾಡಬೇಕು ಅನ್ನುವಂಥದ್ದೆಲ್ಲ ಒಂದು ನಂಬಿಕೆ. ಬೆಂಗಳೂರಿನಲ್ಲಿರೋರಿಗೆ ಕಷ್ಟ ಇದು. ಈ ಹಳ್ಳಿ ಕಡೆಗಳಲ್ಲಾದರೆ ಮಾಡಿಬಿಡ್ಬೋದು ಈಸಿಯಾಗಿ ಅಂತ, ಬಟ್ ಸ್ನಾನ ಮಾಡಿದ್ರೆ ಒಳಿತು ಅಂತ. ಗ್ರಹಣ ಮುಗಿದ ಬಳಿಕ ಕೂಡ ಸ್ನಾನಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು. ಶುದ್ಧೀಕರಣದ ಸ್ನಾನ ಬಾಹ್ಯವಾಗೂ ಕೂಡ ಮಾಡಬೇಕು, ಅಂತರಂಗದಲ್ಲೂ ಕೂಡ ಶುದ್ಧೀಕರಣ ಕೆಲಸಗಳನ್ನು ಈ ಪರ್ವಕಾಲದಲ್ಲಿ ಮಾಡಬೇಕು ಅನ್ನೋದು ನಂಬಿಕೆ. ಏನು ಮಾಡಿದ್ರೆ ಬೆಟರು, ಯಾವ್ಯಾವ ಹಂತದಲ್ಲಿ ಅನ್ನೋದ್ರ ಡೀಟೇಲ್ಸ್ ಇದು. ಗ್ರಹಣದ ದಿನ ಅಲ್ಪ ಆಹಾರವನ್ನಷ್ಟೇ ಸೇವಿಸಬೇಕು. ಇನ್ಫ್ಯಾಕ್ಟ್ ಲೈಟ್ ಆಹಾರವನ್ನು ಸೇವಿಸಬೇಕು ಅಂತ ಕೂಡ ಧರ್ಮಶಾಸ್ತ್ರ ಹೇಳುತ್ತೆ. ಸೈನ್ಸ್ ಪ್ರಕಾರ ಕೂಡ ಇದನ್ನು ಸಂಶೋಧನೆ ಮಾಡಿದಾಗ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳಾಗಲ್ಲ ಮತ್ತು ವಿಕಿರಣಗಳು ಟಾಕ್ಸಿಸಿಟಿ ಬಾಡಿ ಒಳಗಡೆ ಹೋಗಲ್ಲ. ಹೀಗಾಗಿ ಅಲ್ಪ ಊಟ ಮಾಡೋದ್ರಿಂದ ಕಳ್ಕೊಳ್ಳೋದೇನಿಲ್ಲ ಅಂತ ಅಂತಾರೆ ಸೈಂಟಿಸ್ಟು. ಇನ್ನೊಂದು ಪ್ರಾತಃ ಕಾಲ ಎದ್ದು ಬೆಳಗ್ಗೆ 10 ಗಂಟೆ ಒಳಗಡೆ ಪೂಜೆ ಪುನಸ್ಕಾರಗಳಿದ್ರೆ, ಧಾರ್ಮಿಕ ಚಿಂತನೆಗಳು ಕಾರ್ಯಗಳಿದ್ರೆ ಅದನ್ನು ಮಾಡಿಕೊಳ್ಳಿ. ಅದಾದ ನಂತರ ಸೂತಕದ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಆಗ ಯಾವುದೇ ಒಳ್ಳೆ ಕೆಲಸಗಳನ್ನು ಮಾಡ್ಕೋಬಾರ್ದು ಅನ್ನೋದನ್ನು ಧರ್ಮಶಾಸ್ತ್ರ ಹೇಳುತ್ತೆ. ಕೈಲಾದರೆ ಉಪವಾಸವನ್ನು ಮಾಡಿ, ಬಟ್ ಎಕ್ಸಂಪ್ಷನ್ಸ್ ಇದೆ ಇದರಲ್ಲಿ. ಯಾರ್ಯಾರಿಗೆ ಆರೋಗ್ಯ ಸಮಸ್ಯೆ ಇದೆ, ಆಮೇಲೆ ವೃದ್ಧರು ಯಾರಿದ್ದಾರೆ ಅವರೆಲ್ಲ ಮಾಡಬೇಕಂತೇನಿಲ್ಲ, ಗರ್ಭಿಣಿಯರು ಯಾರಿದ್ದಾರೆ ಅವರೆಲ್ಲ ಫಾಲೋ ಮಾಡಬೇಕಂತೇನಿಲ್ಲ. ಹಾಗಾದರೆ ಯಾವುದು ನಿಷಿದ್ಧ ಗ್ರಹಣದ ಟೈಮ್ನಲ್ಲಿ? ಧರ್ಮಶಾಸ್ತ್ರ ಹೇಳೋದೇನು ಅನ್ನೋದರ ಡೀಟೇಲ್ಸ್ ಇದು. ಗ್ರಹಣದ ಆಚರಣೆ ಅಂದರೆ ಸೂತಕ ಇದ್ದಂತೆ ಅನ್ನೋದು ತಿಳಿದಿರುವಂತಹ ವಿಚಾರ. ಸೊ ಆಧ್ಯಾತ್ಮಿಕವಾಗಿ ಹೆಚ್ಚು ಮಹತ್ವ ಇರುತ್ತೆ. ನಿದ್ದೆ ಮಾಡೋದಕ್ಕೆ ಹೋಗಬೇಡಿ, ಟೈಮ್ ಪಾಸ್ ಮಾಡಬೇಡಿ ಅಂತ ಕೂಡ ಹೇಳ್ತಾರೆ. ನೋಡಿ ಬಂತು ಆ ಡೀಟೇಲ್ಸು. ಗ್ರಹಣ ಮುಗಿಯೋ ತನಕ ಮಲಗಬಾರ್ದು. ಯಾಕಂದರೆ ಇದನ್ನು ಮಂತ್ರಸಿದ್ಧಿ ಧ್ಯಾನಕ್ಕೆ ನೀವು ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟರೆ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋದು ಧರ್ಮಶಾಸ್ತ್ರದ ಭಾಗ. ಗ್ರಹಣಕ್ಕೆ ಮುನ್ನ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಬೇಕು, ಬಾಹಿರದಸೆಗೂ ಕೂಡ ಹೋಗಬಾರ್ದು ಅನ್ನೋದು ಒಂದು ನಂಬಿಕೆಯ ಭಾಗ. ಗ್ರಹಣ ಕಾಲದಲ್ಲಂತೂ ಆಹಾರ ಸೇವನೆ ಮಾಡಲೇಬಾರ್ದು. ಬಿಕಾಸ್ ಗಾಳಿಯಲ್ಲಿ ಹೆಚ್ಚು ಬ್ಯಾಕ್ಟೀರಿಯಾಗಳಿರ್ತಾವೆ ವಿಕಿರಣಗಳ ಕಾರಣಕ್ಕೆ ಅನ್ನೋದು ಒಂದು ನಂಬಿಕೆ. ಸೈನ್ಸು ಕೆಲವರು ಇದನ್ನು ನಂಬಲ್ಲ, ವಿತಂಡವಾದ ಮಾಡೋರು ಸ್ಮಶಾನದಲ್ಲೂ ಹೋಗಿ ತಿನ್ನೋರಿದ್ದಾರೆ. ಅಂಥವ್ರಿಗೇನು ಮಾಡೋಕ್ಕಾಗಲ್ಲ, ತಿನ್ಕೋಬೋದು, ಆಮೇಲೆ ಡೈಜೆಷನ್ ಆಗಿಲ್ಲ ಅಂತ ಒದ್ದಾಡ್ಬೋದು. ಬಟ್ ಟು ಎನ್ ಎಕ್ಸ್ಟೆಂಟ್ ಸೈನ್ಸ್ ಕೂಡ ಹೇಳುತ್ತೆ ಬ್ಯಾಕ್ಟೀರಿಯಾಗಳ ಪ್ರೆಸೆನ್ಸ್ ಜಾಸ್ತಿ ಇದೆ ಅಂತ. ನೀವು ಬೇಕಾದರೆ ಗೂಗಲ್ ಮಾಡಿ ನೋಡ್ಬೋದು. ಗ್ರಹಣ ಕಾಲದಲ್ಲಿ ಆಹಾರ ತಯಾರಿಕೆ ಕೂಡ ಮಾಡಬಾರ್ದು. ಆಹಾರದ ವಸ್ತುಗಳ ಮೇಲೂ ಕೂಡ ದರ್ಬೆಯನ್ನು ಹಾಕ್ತಾರೆ. ದರ್ಬೆ ಹಾಕೋದ್ರ ಉದ್ದೇಶನೇ ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಬ್ಯಾಕ್ಟೀರಿಯಾಗಳನ್ನು ತಡೆಯೋ ಸಾಮರ್ಥ್ಯ ದರ್ಬೆಗಿದೆ, ವಿಷ ಆಗಕ್ಕೆ ಬಿಡಲ್ಲ ಆಹಾರನ ಅನ್ನೋದು ಒಂದು ನಂಬಿಕೆ. ಗ್ರಹಣದ ಆಚರಣೆ ಅಂದರೆ ಇಷ್ಟೆಲ್ಲ ಮಾಡಬೇಕು, ಇಷ್ಟೆಲ್ಲ ಮಾಡಬಾರ್ದು, ಇದನ್ನು ಕರೆಕ್ಟಾಗಿ ಮಾಡಿದ್ರೆ ಫಲಾಫಲಗಳು ಕರೆಕ್ಟಾಗಿ ಸಿಗುತ್ತೆ ಅನ್ನೋದು ಧರ್ಮಶಾಸ್ತ್ರ ಭಾಗದ ನಂಬಿಕೆ ಆಗ್ತಾ ಇದೆ.